ರಾಜ್ಯದ ಮೀನುಗಳ ಮೇಲೆ ಆಂಧ್ರ ಪ್ರದೇಶದ ಮೀನುಗಾರರು ಕಣ್ಣು ಹಾಕಿದ್ದಾರೆ. ಕೃಷ್ಣಾ ನದಿ ಜಲಾಶಯಗಳ 5 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಎಗ್ಗಿಲ್ಲದೆ ಮೀನುಗಾರಿಕೆ ಮಾಡ್ತಾ ಇದ್ದಾರೆ. ಬಾಗಲಕೋಟೆ ವಿಜಯಪುರದ 5,000 ಮೀನುಗಾರರಿಗೆ ಅನುಮತಿ ಇದೆ. ಆದರೆ ಆಂಧ್ರ ಪ್ರದೇಶದಿಂದ ಬಂದು ಅಕ್ರಮವಾಗಿ ಮೀನುಗಾರಿಕೆ ಮಾಡ್ತಾ ಇದ್ದಾರೆ. 5 ತಿಂಗಳಲ್ಲಿ 3 ಬಾರಿ ಜಿಲ್ಲಾ ಮೀನುಗಾರಿಕೆ ಇಲಾಖೆ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ಇನ್ನು ಅಧಿಕಾರಿಗಳು ದಾಳಿ ಮಾಡಿದ ವೇಳೆ ಆಂಧ್ರದಿಂದ ಬಂದಂತಹ ಮೀನುಗಾರರು ಪತ್ತೆಯಾಗಿದ್ದಾರೆ. ಮೀನುಗಾರರ ವಿರುದ್ಧ ಬಾಗಲಕೋಟೆ ಪೊಲೀಸ್ ಠಾಣೆಯಲ್ಲಿ ಒಂದು ದೂರು ಕೂಡ ದಾಖಲಾಗಿದೆ. ಆಂಧ್ರದ ಮೀನುಗಾರರು ನಿಯಮಗಳನ್ನು ಗಾಳಿಗೆ ತೂರಿ ಮೀನುಗಾರಿಕೆ ಮಾಡ್ತಾ ಇದ್ದಾರೆ. ಯಂತ್ರಕ್ಕೆ ಅವಕಾಶ ಇಲ್ಲದೇ ಇದ್ದರೂ ಕೂಡ ನಿಯಮಗಳನ್ನು ಗಾಳಿಗೆ ತೂರಿ ಮೀನುಗಾರಿಕೆ ಮಾಡ್ತಾ ಇದ್ದಾರೆ. ಸ್ಥಳೀಯ ಮೀನುಗಾರರಿಂದ ಹರಿಗೋಲಿನ ಮೂಲಕವಾಗಿ ಮೀನುಗಾರಿಕೆ ನಡೀತಾ ಇದೆ. ಯಂತ್ರ ಬಳಕೆ ವಿರುದ್ಧ ಸ್ಥಳೀಯ ಮೀನುಗಾರರು ಅಸಮಾಧಾನ ಹೊರಹಾಕಿದ್ದಾರೆ. ಲೈಸೆನ್ಸ್ ಕೊಡಕ್ಕೆ ಏನೇನು ಬೇಕು ಅವೆಲ್ಲ ಡಾಕ್ಯುಮೆಂಟ್ ಇದ್ದವ್ರು ಯಾರಿಗೆ ಇವ್ರು ಅನ್ನೋದ್ರಿ ಈಗ ಏಜೆಂಟ್ ಲೈಸೆನ್ಸ್ ಬರ್ಲಿ అమ్మా ఇక్కడే అలాగా ఇక్కడ చూడండి ఇక్కడే ఇక్కడే ఆగస్ట్ 14th మీకు ఆల్రెడీ ఇచ్చారు టైం. మీరున్నారు ఇంకా 24 ఇంకా ఎక్కువ ఎవరు ఇస్తారు మీకు? అదే ಒಂದು ವಿಷಯಕ್ಕೆ ಬಿಟ್ಟಿದೆ. ಅದು ಮಾಹಿತಿ ಬಂದಿದೆ. ಮಾಹಿತಿ ಬಂದ ಆಧಾರದ ಮೇಲೆ ಏನು ಮಾಡಿದ್ವಿ, ನಾವು ನಮ್ಮ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಮತ್ತು ಬಿಜಾಪುರ ಜಿಲ್ಲೆಯ ಅಧಿಕಾರಿಗಳು ಮತ್ತು ಪೊಲೀಸ್ ಸಹಕಾರದೊಂದಿಗೆ ಅಂಥವರನ್ನು ನಾವು ರೇಡ್ ಮಾಡಿ ಅವ್ರ ಸಾಮಗ್ರಿಗಳನ್ನೆಲ್ಲ ಸೀಸ್ ಮಾಡಿಕೊಂಡು ನಾವು ಪೊಲೀಸಿಗೆ ಒಂದು ಹ್ಯಾಂಡ್ ಓವರ್ ನಾವು ಮಾಡಿದ್ದೀವಿ. ಒಟ್ಟು 3 ಕೇಸ್ ಮಾಡಿದ್ದೀವಿ. ಅಲ್ಲಿ ನಮ್ಮ ಜಿಲ್ಲೆಯ ವ್ಯಾಪ್ತಿಯಲ್ಲಿ ಅಂದರೆ ಏನು ಆಲ್ಮಟ್ಟಿ ಡ್ಯಾಮ್ ಈ ಕಡೆ ನಮ್ಗೆ ಬರ್ತದೆ, ಅಲ್ಲಿ 3 ಪ್ರಕರಣಗಳು ನಮಗೆ ಪತ್ತೆ ಹಚ್ಚಿದ್ದಾರೆ. ಅವರನ್ನು ತೊಗೊಂಬಂದು ಫರ್ದರ್ ಮುಂದೆ ಯಾವ ರೀತಿ ಕ್ರಮ ವಹಿಸಬೇಕಂತ ಪೊಲೀಸ್ ಇಲಾಖೆಗೆ ಅದನ್ನು ಹ್ಯಾಂಡ್ ಓವರ್ ಮಾಡಿದ್ದಾರೆ ಅಂತ ಮಾಹಿತಿ ಇದೆ. ಎಕ್ಸಾಕ್ಟಾಗಿ ಅವರು ಯಾರನ್ನ ಇಟ್ಟು ಮಾಡಿಸ್ತಾ ಇದ್ದಾರೆ, ಸ್ಥಳೀಯವ್ರನ್ನ ಇಟ್ಟು ಮಾಡಿಸ್ತಾ ಇದ್ದಾರೆ ಅನ್ನೋದು ನಮಗೆ ಗೊತ್ತಾಗ್ತಿಲ್ಲ. ಅಂದರೆ ನಿಖರವಾಗಿ ಇಂಥವರೇ ಇದ್ದಾರಂತ ನಮಗೆ ಮಾಹಿತಿ ಸಿಗ್ತಾ ಇಲ್ಲ. ಅದಕ್ಕೆ ಇದನ್ನು ವೈಜ್ಞಾನಿಕವಾಗಿ ಮಾಡಬೇಕಾದ್ರೆ ಸ್ಥಳೀಯವಾಗಿ ಇದ್ದವ್ರಿಗೆ ಯಾವ ರೀತಿ ಪ್ರೋತ್ಸಾಹ ಮಾಡಬೇಕು, ಯಾವ ರೀತಿ ಅವರಿಗೆ ಲೈಸೆನ್ಸನ್ನು ಕೊಟ್ಟು ಎನ್ಶೂರ್ ಮಾಡಬೇಕು. ಈಗೇನಾಗಿದೆ, ನಮ್ಮದು ಜಲಾಶಯದ ಸುತ್ತಮುತ್ತ ಪ್ರದೇಶದಲ್ಲಿ 30-40 ಕಿಲೋಮೀಟರ್ ರೇಡಿಯಸಲ್ಲಿ ಯಾವ ಪಾಯಿಂಟಿಂದ ಎಂಟ್ರಿ ಆಗ್ತಾರೆ, ಯಾವ ಪಾಯಿಂಟಿಂದ ಎಕ್ಸಿಟ್ ಆಗ್ತಾರೆ ಅನ್ನೋದು ಸ್ವಲ್ಪ ಕಷ್ಟ ಆಗ್ತದೆ ಮಾನಿಟರ್ ಮಾಡೋದು. ಅದಕ್ಕೆ ಒಂದು ಲ್ಯಾಂಡಿಂಗ್ ಪಾಯಿಂಟ್ ಮಾಡೋದು, ಅದೇ ಪಾಯಿಂಟಿಂದ ಎಲ್ಲರೂ ಒಳಗಡೆ ಮೀನುಗಾರಿಕೆ ಹೋಗಬೇಕು, ಅದೇ ಪಾಯಿಂಟಿಂದ ಎಕ್ಸಿಟ್ ಆಗಬೇಕು. ಸೊ ಮಾನಿಟ್ರಿಂಗ್ ಸಿಸ್ಟಮ್ ಈಸಿ ಆಗ್ತದೆ. ಅದನ್ನು ನಾವು ಯೋಚನೆ ಮಾಡ್ತಾಯಿದ್ವಿ. ಅದು ಸರ್ಕಾರ ಮಟ್ಟದಲ್ಲಿ ಒಂದು ಸಲ ಚರ್ಚೆ ಮಾಡಿ ತೀರ್ಮಾನ ಮಾಡಿದಾಗ ಆಗ್ತದೆ. ಈ ಜಲಾಶಯದ ಒಂದು ಮಿನಿಮಮ್ ಒಂದು 500 ಮೀಟ್ರ್ವರೆಗೆ ಮೀನುಗಾರಿಕೆಗೆ ಅವಕಾಶ ಇಲ್ಲ. 500 ಮೀಟ್ರ್ ದಾಟಿ ಒಂದು ಕಡೆ ಈ ಥರ ಮಾಡೋದ್ರಿಂದ ಅನುಕೂಲ ಆಗ್ಬೋದು ಅಂತ ಅನಿಸ್ತದೆ. ಅದೇ ಕಾನೂನಿನಲ್ಲಿ ಇರ್ತಕ್ಕಂಥ ಅವಕಾಶಗಳು ಏನಿದೆ, ನಾವು ಯಾವ ರೀತಿ ದೂರನ್ನು ದಾಖಲಿಸ್ಬೋದು, ಇರ್ತಕ್ಕಂಥ ನಿಯಮಗಳನ್ನ ಯಾವ ರೀತಿ ಸರಿಪಡಿಸ್ಬೋದು ಅಥವಾ ಇನ್ನೂ ಹೆಚ್ಚಿನದಾಗಿ ಇದನ್ನು ಬಿಗಿಗೊಳಿಸ್ಬೇಕು ಅನ್ನೋದು ಚರ್ಚೆ ಮಾಡ್ತಾಯಿದ್ವಿ. ಇಲಾಖೆಯಿಂದ ಒಂದು ಮಾರ್ಗಸೂಚಿ ಬಂದ ಮೇಲೆ ಇದು ಅನುಕೂಲ ಆಗ್ತದೆ. ಸದ್ಯಕ್ಕೆ ನಾವು ಥೆಫ್ಟ್ ಕೇಸ್ ಅಂತ ಹೇಳಿ ಅವ್ರ ಮೇಲೆ ಪ್ರಕರಣ ದಾಖಲಿಸ್ತಾ ಇದ್ವಿ. ಅಂದರೆ ಈ ಥರ ಕಳುವು ಮಾಡ್ತಾ ಇದ್ದಾರೆ ಅಂತ ಹೇಳಿ ನಾವು ಕೊಡ್ತಾಯಿದ್ವಿ. ಬಟ್ ಮೀನುಗಾರಿಕೆಯದ್ದು ಸ್ಪೆಸಿಫಿಕ್ ನೀವು ಹೇಳ್ದಂಗೆ ಸ್ವಲ್ಪ ಮಾರ್ಗಸೂಚಿಯಲ್ಲಿ ಇನ್ನೂ ಬದಲಾವಣೆ ಆಗಬೇಕು. ಇನ್ನೂ